ಏಯ್ ಊರ್ಮಿಳ ಅವ್ನಿಗೆ ಅದೇನು ಬೇಕೋ ಅದನ್ನೇ ಮಾಡಿಕೊಡು, ತಿಂದು ರೆಸ್ಟ್ ಮಾಡಲಿ. ಅದಕ್ಕೆ ನಾನು ಸ್ವಲ್ಪ ಫ್ರೆಶ್ ಅಪ್ ಬಂದ್ಬಿಡ್ತೀನಿ. ಆಹಾ, ಇದಪ್ಪ ಫ್ಯಾಮಿಲಿ ಅಂದರೆ. ಮಗನ ಮೇಲೆ ಪ್ರೀತಿ ಇರಬೇಕು, ಆದರೆ ಮಗನ ಬಿಟ್ಟರೆ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ಅಂದ್ಕೊಳ್ಳೋದಿದೆಯಲ್ಲ, ಇದು ಸ್ವಲ್ಪ ಓವರ್ ಆಯಿತು. ಈ ಮಗನ ಹುಡ್ಕೋಕ್ಕೆ ನಾನು ಮಂಗ ಆದೆ ಅಷ್ಟೇ. ಅಮ್ಮ, ನನಗೆ ನಿನ್ನ ಟೆನ್ಷನ್ ಅರ್ಥ ಆಗತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಅವ್ನು ಗೊತ್ತಿರೋವನೇ ಅಂತ. ಆ ಹುಡುಗ ತುಂಬ ಒಳ್ಳೆಯವನಮ್ಮ, ಹಾಗೆಲ್ಲ ಕೆಟ್ಟದಾಗಿ ನಡ್ಕೊಳ್ಳಲ್ಲ. ಅಷ್ಟಕ್ಕೂ ಅವನೇನಾದರೂ ಕೆಟ್ಟದಾಗಿ ನಡ್ಕೊಂಡಿದ್ದಿದ್ರೆ ನನ್ನ ಮೊಮ್ಮಗಳು ಸುಮ್ಮನೆ ಇರ್ತಿದ್ಲಾ? ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತು. ಅಯ್ಯೋ ಗಿರ್ಜಮ್ಮ, ಅದೇ ಮತ್ತೆ ಸುಮ್ಮನೆ ನೀನೇ ತಲೆ ಬಿಸಿ ಮಾಡ್ಕೋತೀಯ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಒಂದು ಅರ್ಧ ಗಂಟೆ ಮಲಗಿದ್ದು ಆಮೇಲೆ ಗ್ಯಾರೇಜ್ಗೆ ಹೋಗ್ತೀನಿ. ಬಿಸಿ ಬಿಸಿ ಕಾಫಿ ಮಾಡ್ಕೊಂಬಾ. ಇರೋ, ಕಾಫಿ ಮಾಡ್ಕೊಂಬರ್ತೀನಿ. ಕಾಫಿ ಎಲ್ಲ ಬರಲ್ಲ, ಗ್ಯಾರೇಜಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ತಗೊಳ್ಳೋ. ನಿಂತ್ಕೊಳ್ರೋ. ಯಾರೋ ಅದು? ಯಾರಂಟಿ? ಅವಳದು ಯಾರೋ ಬೇಬಿ ಅಂದ್ಲಲ್ಲ? ಅಮೂಲ್ ಬೇಬಿ? ಹಾಂ. ಆ ಹುಡುಗ ಯಾರು ಅಂತ ನಿಮಗೆ ಗೊತ್ತಾ? ಓ, ಚೆನ್ನಾಗೇ ಗೊತ್ತು. ಚೆನ್ನಾಗೇ ಗೊತ್ತು ಅಂದರೆ? ಚೆನ್ನಾಗಿ ಗೊತ್ತು ಅಂದರೆ ಅಮೂಲ್ ಬೇಬಿ ಅನ್ನೋನು ಯಾರು ಅಂತ ನಮ್ಮೆಲ್ರಿಗೂ ಚೆನ್ನಾಗೇ ಗೊತ್ತು ಅಂದೆ. ಹೌದಂಟಿ, ಅವ್ನು ಅವಾಗ ನಮ್ಮ ಏರಿಯಾಕ್ಕೆ ಬರ್ತಿರ್ತಾನೆ. ನಮ್ಮ ಏರಿಯಾಕ್ಕೆ ಬರ್ತಿರ್ತಾನ? ಯಾಕೆ? ಇನ್ಯಾಕೆ? ನಮ್ಮ ಸತ್ಯನ್ ನೋಡೋಕ್ಕೆ. ಬಾಮೈದ, ಎಲ್ಲಿಗೆ ಅಂತಾನೆ ಹೇಳ್ದೆ ದೇವಸ್ಥಾನಕ್ಕೆ ತಕ್ಕ ಬಂದು ದೇವ್ರ ಮುಂದೆ ಇಷ್ಟೊಂದು ಭಕ್ತಿಲಿ ಮುಳುಗಿದ್ಯಾ ಅಂದರೆ ದೇವ್ರ ದೊಡ್ಡ ಗಿಫ್ಟೇ ಕೊಟ್ಟಿರ್ಬೇಕಲ್ಲ. ಬಾಮೈದ, ಗಿಫ್ಟ್ ಕೊಡ್ತಾನೆ ಅಂತ ದೇವ್ರನ್ನ ನೆನ್ಸ್ಕೊಳ್ಳೋದು ಸ್ವಾರ್ಥ ಅಲ್ವಾ ಬಾಮೈದ? ಹಾಗಾದ್ರೆ ದೇವ್ರ ಹತ್ರ ದೊಡ್ಡ ಗಿಫ್ಟ್ಗೆ ಅಪ್ಲಿಕೇಶನ್ ಹಾಕಿರಂಗಿದೆ. ಏನಾದರೂ ಕೊಡ್ಲಿ ಅಂತ ದೇವ್ರನ್ನ ನೆನ್ಸ್ಕೊಳ್ಳೋದು ಅದು ಸ್ವಾರ್ಥನೇ ಅಲ್ವಾ ಬಾಮೈದ? ಮತ್ತು ತಾವ್ಯಾಕೆ ಇಲ್ಲಿ ಬಂದ್ರು? ಓ, ದೇವ್ರಿಗೆ ಕಾಫಿ ತಿಂಡಿ ಆಯ್ತು ಅಂತ ಕೇಳ್ಕೊಂಡು ಹೋಗಿ ಬಂದ್ರೆ? ಇಲ್ಲ ಬಾಮೈದ, ನಾನು ನನಗೋಸ್ಕರ ಬೇಡ್ಕೊಳ್ಳೋಕೆ ಬಂದಿಲ್ಲ. ನನಗೆ ಬೇಕಾದವರು ಚೆನ್ನಾಗಿರಲಿ, ಖುಷಿಯಾಗಿರಲಿ, ಸಂತೋಷವಾಗಿರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ಳೋಕೆ ಬಂದಿದ್ದೀನಿ. ಎಷ್ಟು ಲವ್ ನನ್ನ ಮೇಲೆ ನಿನ್ಗೆ. ಬಾಮೈದ, ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ, ನಾವು ನಮಗೋಸ್ಕರ ಅಲ್ಲದೆ ಬೇರೆಯವ್ರಿಗೋಸ್ಕರ ಬೇಡ್ಕೊಂಡ್ರೆ ಆ ದೇವರು ಆ ಬೇಡಿಕೆನ ಬೇಗ ಈಡೇರ್ತಾನೆ ಅಂತ. ತಾವು ಕಂಟಿನ್ಯೂ ಮಾಡಿ. ಲವ್ ಮಾಡಿದ್ರೆ ಈ ಲೆವೆಲ್ ಭಕ್ತಿ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಮದುವೆ ಆಗ್ತಿರೋ ಹುಡುಗಿ ಎಷ್ಟೊಂದು ಅರ್ಥನೆ ಮಾಡ್ಸೋಕೆ ಬಂದಿದ್ದಾನೆ ಅಂದರೆ ನನ್ನ ಬಾಮ ಇದನ್ನ ಮೆಚ್ಚಲೇಬೇಕು. ಹೆಸರು, ನಕ್ಷತ್ರ, ಗೋತ್ರ? ನಕ್ಷತ್ರ ಗೋತ್ರ ಗೊತ್ತಿಲ್ಲ, ಹೆಸರು ಮಾತ್ರ ಸತ್ಯ. ಅಪ್ಪ ಹನುಮಂತ, ಸತ್ಯಂಗೆ ಇನ್ನಷ್ಟೇ ಶಕ್ತಿ ಕೊಡು. ಯಾಕೆಂದ್ರೆ ಅವಳು ನಿಂತನೇ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಿರ್ತಾಳೆ. ದೇವ್ರೆ, ನೀನೇ ಕಾಪಾಡಬೇಕು. ಏನೇನಾಗುತ್ತೋ ಏನೋ. ಲೋ ಬಾಮೈದ, ನೀನು ಆರಾಮಾಗಿದ್ಯಾ ತಾನೇ? ಈ ಆಪ್ತ ಮಿತ್ರ ಫಿಲಮಲ್ಲಿ ನಾಗವಲ್ಲಿಗೆ ಕ್ರಿಸೋಪೇನಿಯಾ, ಆ ಪೇನಿಯಾ, ಈ ಪೇನಿಯಾ ಅಂತ ಹೇಳಿ ಇತ್ತಲ್ಲ, ಹಂಗೇನಿಲ್ಲ ತಾನೇ? ಏನೋ ಹೇಳ್ತಾ ಇದ್ಯಾ? ಹುಚ್ಚಿಡ್ದಿದ್ಯಾ ಅಂತ ಅಫಿಷಿಯಲ್ ಆಗಿ ಕೇಳ್ತಾ ಇದ್ದೀನಿ. ಇನ್ನೇನೋ ಮತ್ತೆ ಲವ್, ಮದುವೆ ಆಗೋ ಹುಡುಗಿ ಹೆಸರು ಹತ್ನೆ ಮಾಡಿಸ್ತೀಯ ಅನ್ಕೊಂಡ್ರೆ ಆ KDP ಹೆಸರು ಹತ್ನೆ ಮಾಡಿಸ್ತಿದ್ಯಲ್ಲೋ. ಹೌದು ಬಾಮೈದ, ನಾವು ಇಷ್ಟು ದಿನ ಸತ್ಯನ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ ಅನ್ಸುತ್ತೆ. ಇವಾಗ ಅವಳನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಅವಳು ಮೇಲ್ನೋಟಕ್ಕೆ KD ಬೇಬಿನೇ ಆಗಿರ್ಬೋದು, ಆದರೆ ಅವಳಿಗಿರೋದು ತಾಯಿ ಮನ್ಸಿರೋ ಹೆಣ್ಣಿನ ಹೃದಯ ಕಣೋ. ಕನ್ಫರ್ಮ್. ನೀನು ಇಷ್ಟು ದೊಡ್ಡ ದೊಡ್ಡ ಪದಗಳನ್ನ ಯೂಸ್ ಮಾಡ್ತಿದ್ಯಾ ಅಂದರೆ ಪಕ್ಕ ಅವಳು ಕೊಳ್ಳೆಗಾಲಕ್ಕೆ ಹೋಗಿದ್ದಾಳೆ.
ಏನ ಅಫಿಷಿಯಲ್ ಆಗಿ ಮಂಕ್ ಬುದ್ಧಿ ಹೆಚ್ಚಿಸ್ತಾಳೆ ಅಂದೆ. ಮಂಕ್ ಬೂದಿ ಹಚ್ಚಿಲ್ಲ ಬಾಮೈದ. ಒಂದು ಇಡೀ ರಾತ್ರಿ ನನ್ನ ಕಾಳಜಿ ಮಾಡಿದಾಳೆ. ಅವಳಲ್ಲಿ ಬಂದಿರ್ಲಿಲ್ಲ ಅಂದಿದ್ರೆ ನನ್ ಗತಿ ಫಜೀತಿ ಆಗೋಗಿರೋದು. ಬಾಮೈದ, ಅವಳಿಂದ ಫಜೀತಿ ಆಯ್ತು ಅಂದ್ರೆ ನಂಬೋದು, ಅವಳಿಂದ ಫಜೀತಿ ತಪ್ತು ಅಂದ್ರೆ ಹೆಂಗೋ ನಂಬೋದು. ಹುಲಿ ಬಾಲ ಅಲ್ಲಾಡ್ಸ್ಕೊಂಡು ಹುಲ್ ತಿಂತಿರೋ ಸೀನ್ ಕಣ್ಮುಂದೆ ಬರ್ತಿದೆ ಕಣೋ. ನಿನ್ ಕಣ್ಮುಂದೆ ಏನ್ ಬರುತ್ತೋ ನನ್ಗಂತೂ ಗೊತ್ತಿಲ್ಲ. ಆದ್ರೆ ನನ್ನನ್ನು ಚೆನ್ನಾಗಿ ನೋಡ್ಕೊಂಡು ನನ್ನ ಕಣ್ಣಿಗೆ ಮಾತ್ರ ಅವಳು ಒಳ್ಳೆಯವಳ ತರನೇ ಕಾಣಿಸ್ತಾಳೆ. ಒಳ್ಳೆಯವ್ರಿಗೆ ಯಾವತ್ತೂ ಒಳ್ಳೇದಾಗ್ಬೇಕಲ್ವಾ ಬಾಮೈದ? ಅದಕ್ಕೆ ಅವಳಿಗೆ ಒಳ್ಳೇದಾಗ್ಲಿ ಅಂತ ಈ ಅರ್ಚನೆ ಮಾಡಿಸ್ತಾಳಪ್ಪ. ನಡಿ ಬಾಮೈದ. ಎಲ್ಲಿಗೆ? ರಾಜ ಹುಲಿಗಲಿಗೆ. ಯಾಕೆ? ಲೇ, ಅರ್ಚನೆ ಮಾಡಿದ್ಮೇಲೆ ಪ್ರಸಾದ ಕೊಡ್ಬೇಕಲ್ಲೇನೋ, ಬಾ ಬೇಗ. ಅಯ್ಯೋ ಏನೇನಾಗುತ್ತೋ ಏನೋ. ದೇವರ ಆಟ ಬಲ್ಲವರ್ ಯಾರು? ಬಾಮೈದ ಬಾರ ಬೇಗ. ಬಂದೇ ಇರೋ. ದೇವ್ರೇ ಕಾಪಾಡಪ್ಪ. ಸತ್ಯನ್ ನೋಡಕ್ ಬರ್ತಾನೆ ಅಂದ್ರೆ ಅವನ್ದು ಯಾವ್ದಾದ್ರು ಕಾರ್ ರಿಪೇರಿಗ? ಕಾರ್ ರಿಪೇರಿ ಅಲ್ಲ, ಹಾರ್ಟ್ ರಿಪೇರಿ. ಏನ? ಹೌದು ಆಂಟಿ. ಹಂಗೆ ಸತ್ತಿನ ಮೇಲೆ ಡಿಂಗಾಗಿದೆ. ಏನ? ಡಿಂಗ? ಹಾಗಂದ್ರೆ ಏನ್ರೋ? ಅಂದ್ರೆ ಅವನ್ಗೆ ನಮ್ ಸತ್ಯ ಅಂದ್ರೆ ಇಷ್ಟ. ನಮ್ ಸತ್ಯಂಗೂ ಸತ್ಯಂಗೂ ಇಷ್ಟ ಇರ್ಬೋದೇನೋ ಅನ್ಸುತ್ತೆ. ಸತ್ಯಂಗೂ ಒಬ್ಬ ಹುಡುಗ ಇಷ್ಟ ಆಗ್ತಾನೆ ಅಂದ್ರೆ ಆಂಟಿ, ಇದೇ ಖುಷಿಗೆ ಒಂದು ಲೋಟ ಕಾಫಿ ಕೊಡಿ. ಏಯ್, ಬರೀ ಕಾಫಿ ಅಲ್ಲ ಕಣ್ರೋ, ಪಾಯಸನೇ ಮಾಡ್ತೀನಿ. ಮೊದಲು ನೀವೆಲ್ಲ ಹೇಳ್ತಿರೋದು ನಿಜನಾ ಅಂತ ಹೇಳಿ. ಹಾಗಾದ್ರೆ ಆ ಹುಡುಗ ಯಾರು ಏನು ಎತ್ತ ಅಂತ ವಿಚಾರಿಸ್ಕೊಂಡ್ ಬಂದು ಹೇಳ್ತೀರಾ? ಆಂಟಿ, ನೀವು ಅನ್ನಿ, ನೀವು ಕಾಲಲ್ಲಿ ತೋರಿಸಿದ್ದೀನ, ನಾವು ಕೈಯಲ್ಲಿ ಎತ್ಕೊಂಡು ಮಾಡ್ತೀವಿ. ಅಯ್ಯೋ, ಅಷ್ಟೆಲ್ಲ ಬೇಡ ಕಣ್ರೋ, ಹೇಳ್ದಷ್ಟು ಮಾಡಿ. ಆಯ್ತಂಟಿ, ನಿಮ್ ಕೆಲಸ ಆಯ್ತಂತ ಕಳಿ. ಏನ್ರೋ ಇಲ್ಲೇ ಮಾತಾಡ್ತಾ ನಿಂತ್ಬಿಟ್ರಲ್ಲ? ಹೋಗಿ ಅಂದ್ರು ಹೋಗ್ತಿಲ್ವಲ್ಲ, ಹೋಗಿ. ಬೇಕಾದ್ರೆ ಸಂಜೆ ಮನೆ ಕಡೆ ಬನ್ನಿ, ಪಾಯಸ ಮಾಡಿಟ್ಟಿರ್ತೀನಿ. ಮಗಳಂತಾರ ಲೂಸು, ಅಮ್ಮ ಒಂಥರ ಲೂಸು. ಬನ್ರ.